ಕೇರಳ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಶಶಿ ತರೂರ್ ಹೇಳಿದ್ಯಾಕೆ? ಮುಂದಿನ ವರ್ಷ ಕೇರಳದಲ್ಲಿ ಚುನಾವಣೆ ಇರೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಅವರ ಮುಂದಿನ ನಡೆ ಏನಿರಬಹುದು? ಕೇರಳ ಸರ್ಕಾರವನ್ನ ಮೋದಿಯ ಅಮೆರಿಕ ಭೇಟಿಯನ್ನ ಹೊಗಳುವ ಮೂಲಕ ಈ ಹಂತದಲ್ಲಿ ಅವರು ತಮ್ಮ ಪಕ್ಷದ ನಾಯಕತ್ವಕ್ಕೆ ಯಾವ ಸಂದೇಶ ಕೊಡ್ತಿದ್ದಾರೆ? ಒಂದೇ ಹಾದಿಯಲ್ಲಿ ಹೆಚ್ಚು ಕಾಲ ಇರೋಕೆ ಬಯಸೋದಿಲ್ಲ ಅಂದಿರೋದು ಅವರು ತಮ್ಮ ಬೇರೆ ಆಯ್ಕೆಗಳ ವಿಷಯವಾಗಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡ್ತಿರುವ ಸೂಚನೆನ. ಮಹತ್ವಾಕಾಂಕ್ಷೆ ಮತ್ತು ಸೈದ್ಧಾಂತಿಕ ಬದ್ಧತೆಯ ಕೊರತೆ, ಈ ವಿರೋಧಾಭಾಸಗಳ ಮೂಲಕ ಮತ್ತು ಬಿಜೆಪಿ ಜೊತೆ ಅಷ್ಟಾಗಿ ಭಿನ್ನಮತ ಇಲ್ಲದ ಧೋರಣೆಯ ಮೂಲಕ ತರೂರ್ ಯಾವ ಪರ್ಯಾಯವನ್ನ ಕಂಡುಕೊಳ್ಳಕ್ಕೆ ಬಯಸಿದ್ದಾರೆ? ಕಾಂಗ್ರೆಸ್ ನಾಯಕ ಶಶಿ ತರೂರ್ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಅವರು ಪಕ್ಷದೊಳಗೆ ತಮಗೆ ಸರಿಯಾದ ಜವಾಬ್ದಾರಿ ಸಿಗದೆ ಹೋದ್ರೆ ತಮ್ಮ ಬೇರೆ ದಾರಿ ಇದೆ ಅನ್ನೋ ಸುಳಿವು ಕೊಡುವಂತ ಹೇಳಿಕೆ ಮೂಲಕ ಕಾಂಗ್ರೆಸ್ ನಾಯಕತ್ವದ ಮೇಲೆ ಒತ್ತಡ ಹೇರಿದಂತಿದೆ. ಕೇರಳ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಹೇಳಿರುವ ಅವರು ರಾಜ್ಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸ್ವತಂತ್ರ ಸಂಸ್ಥೆಗಳು ನಡೆಸಿದ ಅಭಿಪ್ರಾಯ ಸಂಗ್ರಹಗಳು ರಾಜ್ಯದಲ್ಲಿ ನಾಯಕತ್ವದ ವಿಷಯದಲ್ಲಿ ತಾವು ಇತರರಿಗಿಂತ ಮುಂದಿರೋದಾಗಿ ತೋರಿಸಿವೆ ಅಂತ ಅವರು ಉಲ್ಲೇಖಿಸಿದ್ದಾರೆ. 2026ರ ವಿಧಾನಸಭೆ ಚುನಾವಣೆಗೆ ಮುಂಚಿತವಾಗಿ ಅವರು ತಮ್ಮನ್ನ ಸಿಎಂ ಅಭ್ಯರ್ಥಿಯಾಗಿಸಬೇಕು ಅಂತ ಪ್ರತಿಪಾದಿಸಿರುವುದು ಸಂಚಲನ ಮೂಡಿಸಿದೆ. ಪಕ್ಷಕ್ಕೆ ತಮ್ಮ ಸೇವೆ ಲಭ್ಯವಿದೆ, ಆದರೆ ಕಾಂಗ್ರೆಸ್ಗೆ ತಮ್ಮ ಸೇವೆಗಳು ಅಗತ್ಯವಿಲ್ಲದೆ ಇದ್ರೆ ತಮ್ಮೆದುರು ಬೇರೆ ಆಯ್ಕೆಗಳಿವೆ ಎನ್ನುವ ಮೂಲಕ ಪಕ್ಷ ಬಿಡುವ ಸುಳಿವನ್ನೂ ಅವರು ಕೊಟ್ಟಂತಿದೆ. ಆದರೆ ಪಕ್ಷಾಂತರದಲ್ಲಿ ನಂಬಿಕೆ ಇಲ್ಲ ಎನ್ನುವ ಮೂಲಕ ಅಂತಹ ಸಾಧ್ಯತೆಗಳನ್ನು ತಳ್ಳಹಾಕಿದ್ದಾರೆ. ತಾವು ನಂಬುವ ಸಿದ್ಧಾಂತವನ್ನ ನಂಬದ ಪಕ್ಷಗಳಲ್ಲಿ ಸುಲಭವಾಗಿ ಹೊಂದಿಕೊಳ್ಳೋಕೆ ಸಾಧ್ಯವಾಗೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಬಿಜೆಪಿ ತಾನು ಭಾಗವಾಗೋಕೆ ಬಯಸುವ ಪಕ್ಷವಲ್ಲ ಅಂತ ಕೂಡ ತರೂರ್ ಸ್ಪಷ್ಟಪಡಿಸಿದ್ದಾರೆ. ಭಾಷಣ, ಪ್ರವಾಸಗಳು ಮತ್ತು ಪುಸ್ತಕಗಳು ಸೇರಿದಂತೆ ತಮಗೆ ಇತರ ಆಯ್ಕೆಗಳಿವೆ ಅಂತ ಹೇಳೋದ್ರೊಂದಿಗೆ ರಾಜಕೀಯವನ್ನೇ ನೆಚ್ಚಿಕೊಂಡಿರ್ಬೇಕಿಲ್ಲ ಅನ್ನೋ ಅರ್ಥದಲ್ಲೂ ಅವರು ಮಾತಾಡಿದ್ದಾರೆ. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಡಿಎಫ್ನಿಂದ ಅಧಿಕಾರ ಕಸಿದುಕೊಳ್ಳುವ ರಾಜ್ಯ ಕಾಂಗ್ರೆಸ್ ನಾಯಕತ್ವದ ಉದ್ದೇಶದ ಬಗ್ಗೆ ತರೂರ್ ಹತಾಶೆ ವ್ಯಕ್ತಪಡಿಸಿದಂತಿದೆ. ಪಕ್ಷ ತನ್ನ ಮತದಾರರ ನೆಲೆಯನ್ನ ವಿಸ್ತರಿಸದೇ ಇದ್ರೆ ಮತ್ತು ಯುಡಿಎಫ್ ಅನ್ನ ಸಾಂಪ್ರದಾಯಿಕವಾಗಿ ವಿರೋಧಿಸುವ ವರ್ಗಗಳು ಸೇರಿದಂತೆ ಪಕ್ಷೇತರ ರಾಜಕೀಯ ಬೆಂಬಲವನ್ನ ಪಡೆದೇ ಇದ್ರೆ ಕಷ್ಟ ಇದೆ. ಸತತ 3ನೇ ಅವಧಿಗೆ ವಿಪಕ್ಷ ಸ್ಥಾನದಲ್ಲಿ ಕುಳಿತುಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಸಿದ್ದಾರೆ. 2024ರಲ್ಲಿ ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರೋಧಿಗಳು ಸೇರಿದಂತೆ ರಾಜಕೀಯವಾಗಿ ಪಕ್ಷೇತರರ ಬೆಂಬಲ ಸಿಕ್ಕಿದ್ದು ತಮ್ಮ ಸತತ 4ನೇ ಗೆಲುವಿಗೆ ಕಾರಣವಾಯಿತು ಅಂತ ತರೂರ್ ಹೇಳಿಕೊಂಡಿದ್ದಾರೆ. ಇತ್ತೀಚೆಗೆ ಅವರು ಎಲ್ಡಿಎಫ್ ಸರ್ಕಾರವನ್ನ ಹೊಗಳಿದ್ದು ಕಾಂಗ್ರೆಸ್ಗೆ ತಲೆನೋವು ತಂದಿತ್ತು. ಪಕ್ಷದ ಕೇರಳ ನಾಯಕರ ಕೋಪಕ್ಕೆ ಅವರು ತುತ್ತಾಗಿದ್ರು. ತಮ್ಮ ತವರು ರಾಜ್ಯ ಕೇರಳದಿಂದ 4 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ತರೂರ್ ಕೇರಳದಲ್ಲಿ ಸಿಪಿಎಂ ನೀತಿಗಳು ಮತ್ತು ರಾಜ್ಯದ ಬೆಳವಣಿಗೆಯನ್ನ ಶ್ಲಾಘಿಸುವ ಮೂಲಕ ತಮ್ಮದೇ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗಿದ್ರು. ಎಲ್ಡಿಎಫ್ ಸರ್ಕಾರ ಕೇರಳ ಆರ್ಥಿಕತೆಯನ್ನ ನಿರ್ವಹಿಸ್ತಾ ಇರೋದನ್ನ ಶ್ಲಾಘಿಸಿದ್ರು. ಎಡಪಂಥೀಯರು ಅವರ ಹೇಳಿಕೆಗಳನ್ನ ಸ್ವಾಗತಿಸಿದ್ರೆ ಅವರದ್ದೇ ಪಕ್ಷದ ನಾಯಕರು ಅವರ ವಿರುದ್ಧ ಅಪಸ್ವರ ತೆಗೆದ್ರು. ಅಲ್ಲದೆ ಟ್ರಂಪ್ ಅವರನ್ನ ಭೇಟಿಯಾದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಹೊಗಳಿದ್ರು. ಅದಕ್ಕಾಗಿ ಅವರ ವಿರುದ್ಧ ಟೀಕೆಗಳು ಬಂದಿದ್ವು. ಆ ನಂತರ ಅವರು ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ರು. ಪಕ್ಷದೊಳಗೆ ತಮ್ಮ ಪಾತ್ರ ಏನು ಅಂತ ಚರ್ಚಿಸೋಕೆ ರಾಹುಲ್ ಅವರನ್ನ ಭೇಟಿಯಾಗಿದ್ರು ಅಂತ ಹೇಳಲಾಗಿದೆ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ತರೂರ್ ನಿಲುವು ಕಾಂಗ್ರೆಸ್ನ ನಿದ್ದೆಗೆಡಿಸಲಿದೆ ಅಂತ ಸಿಪಿಎಂ ಕೇಂದ್ರ ಸಮಿತಿ ಸದಸ್ಯ ಎಕೆ ಬಾಲನ್ ಹೇಳಿದ್ದಾರೆ. ಕೇರಳದ ಅಭಿವೃದ್ಧಿ ಕುರಿತು ತರೂರ್ ಅವರ ಅನುಮೋದನೆಯನ್ನ ಬಾಲನ್ ಸ್ವಾಗತಿಸಿದ್ರು. 2026ರ ವಿಧಾನಸಭೆ ಚುನಾವಣೆಯಲ್ಲಿ ಎಲ್ಡಿಎಫ್ ಸತತ 3ನೇ ಅವಧಿಗೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ವಾಸ್ತವವನ್ನ ತರೂರ್ ನಿಖರವಾಗಿ ಗ್ರಹಿಸಿದ್ದಾರೆ ಅಂತ ಬಾಲನ್ ಹೇಳಿದ್ದಾರೆ. ಇನ್ನು ತರೂರ್ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಕೇರಳ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ ಸುಧಾಕರನ್ ಅವರು ತರೂರ್ ಒಂದು ಗೆರೆ ದಾಟಿದ್ದಾರೆ ಅಂತ ಹೇಳಿದ್ದಾರೆ. ಆದರೂ ತರೂರ್ ಸಿಪಿಎಂ ಆಮಿಷಕ್ಕೆ ಒಳಗಾಗುವ ಸಾಧ್ಯತೆ ಇಲ್ಲ ಅಂತ ಅವರು ಹೇಳಿದ್ದಾರೆ. ಈ ನಡುವೆ ಮಾಜಿ ಕಾಂಗ್ರೆಸ್ ನಾಯಕ ಮತ್ತು ನವದೆಹಲಿಯಲ್ಲಿ ಕೇರಳದ ವಿಶೇಷ ಪ್ರತಿನಿಧಿ ಪ್ರೊಫೆಸರ್ ಕೆವಿ ಥಾಮಸ್ ಕಾಂಗ್ರೆಸ್ ಸಂಸತ್ತಿನಲ್ಲಿ ಮತ್ತು ಪಕ್ಷದ ಸಮಿತಿಗಳಲ್ಲಿ ಅವರನ್ನ ಬದಿಗಿಟ್ಟಿದೆ ಅಂತ ಹೇಳಿದ್ದಾರೆ. ಶಶಿ ತರೂರ್ ರಾಜಕೀಯ ಹೇಳಿಕೆ ಕೇರಳ ರಾಜಕೀಯದಲ್ಲಿ ಹೊಸ ಸಂಚಲನವನ್ನ ಉಂಟು ಮಾಡುತ್ತಾ ಅಥವಾ ಕಾಂಗ್ರೆಸ್ಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರತ್ತಾ ಅಂತ ಹೇಳೋದು ಈಗ ಅಪ್ರಸ್ತುತ ಅಂತ ಅವರು ಹೇಳಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕ ರಮೇಶ್ ಚೆನ್ನಿತ್ತಾಲ ಅವರು ತರೂರ್ ಹೇಳಿಕೆ ರಾಜೀವ್ ಗಾಂಧಿ ಭೇಟಿಗಿಂತಲೂ ಮೊದಲಿನದ್ದಾಗಿದೆ ಮತ್ತು ಈಗದು ಅಪ್ರಸ್ತುತ ಆಗಿರಬಹುದು ಅಂತ ಹೇಳಿದ್ದಾರೆ. ಕೇರಳದಲ್ಲಿ 4 ದಶಕಗಳಿಂದ ಒಮ್ಮೆ ಎಲ್ಡಿಎಫ್ ಮತ್ತೊಮ್ಮೆ ಯುಡಿಎಫ್ ಅಧಿಕಾರಕ್ಕೆ ಬರ್ತಿದ್ವು. ಆದರೆ ಕಳೆದ ಬಾರಿ ಮಾತ್ರ ಸತತ 2ನೇ ಬಾರಿಗೆ ಎಡರಂಗವೇ ಅಧಿಕಾರಕ್ಕೆ ಬಂದಿದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಅದಕ್ಕಾಗಿಯೇ ತರೂರ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸಿಎಂ ಅಭ್ಯರ್ಥಿ ಮಾಡಿ ಅಂತ ಹೇಳ್ತಿರುವ ಹಾಗೆ ಕಾಣ್ತಿದೆ. ಬಣ ರಾಜಕೀಯದಿಂದ ಕಂಗೆಟ್ಟಿರುವ ಕೇರಳದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರ ರಾಜಿ ಅಭ್ಯರ್ಥಿ ಆಗಬಹುದು ಅನ್ನೋ ನಿರೀಕ್ಷೆ ತರೂರ್ಗಿದೆ. ಶಶಿ ತರೂರ್ ಮಹತ್ವಾಕಾಂಕ್ಷಿ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ತಿರುವನಂತಪುರಂ ಲೋಕಸಭಾ ಕ್ಷೇತ್ರದಿಂದ ಸತತ 4ನೇ ಬಾರಿ ಗೆದ್ದಿದ್ದಾರೆ ಶಶಿ ತರೂರ್. ಆದರೆ ಅವರ 4 ಸತತ ಗೆಲುವುಗಳಲ್ಲಿ ಎಡರಂಗದ ಪಾತ್ರವೂ ಇದೆ. ಅಲ್ಲಿ
ಅಲ್ಲಿ ಸರಿಯಾಗಿ ಮತ ವಿಭಜನೆಯಾದರೆ ಬಿಜೆಪಿ ಗೆದ್ದು ಬಿಡುವ ಸಾಧ್ಯತೆಯೂ ಇರೋದ್ರಿಂದ ಎಡರಂಗದ ವೋಟುಗಳು ಕೊನೆ ಕ್ಷಣದಲ್ಲಿ ತರೂರ್ ಪಾಲಾಗಿ ಅವರು ಗೆಲ್ತಿದ್ದಾರೆ ಅನ್ನೋ ವರದಿಗಳೂ ಇವೆ. ಇನ್ನು ತರೂರ್ ಉದಾರವಾದಿ ಆಗಿದ್ದರೂ ಕೋಮುವಾದದ ಖಟ್ಟರ್ ವಿರೋಧಿ ಏನಲ್ಲ. ಸಮಯ ಸಂದರ್ಭ ನೋಡಿಕೊಂಡು ಅವರು ಬಿಜೆಪಿ ಸಂಘ ಪರಿವಾರದ ಜೊತೆ ಹೆಜ್ಜೆ ಹಾಕಿದ್ರೂ ತೀರಾ ಅಚ್ಚರಿ ಏನಿಲ್ಲ. ಕೇರಳದಲ್ಲಿ ತನ್ನ ವ್ಯಾಪ್ತಿಯನ್ನ ಬಹಳ ವೇಗವಾಗಿ ವಿಸ್ತರಿಸಿಕೊಳ್ತಿರುವ ಬಿಜೆಪಿಗೆ ತರೂರ್ ಅಂತಹ ನಾಯಕರು ಸಿಕ್ಕಿದ್ರೆ ಬೇಡ ಅಂತೇನಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.